ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ 10 Pro 5G ಸ್ಮಾರ್ಟ್ ಫೋನ್ ಇರುವಂಥದ್ದು. ನಿನ್ನೆ ವಿಡಿಯೋದಲ್ಲಿ ರಿಯಲ್ಮಿ 10 Pro ಪ್ಲಸ್ ಫೋನನ್ನು ಅನ್ಬಾಕ್ಸ್ ಮಾಡಿದ್ದೆ. ಆ ಒಂದು ಸ್ಮಾರ್ಟ್ ಫೋನ್ 25,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ಈ ಒಂದು ಸ್ಮಾರ್ಟ್ ಫೋನ್ನ ಬೇಸ್ ವೇರಿಯಂಟು ಅಂದರೆ 6GB ರ್ಯಾಮು ಮತ್ತು 128GB ಸ್ಟೋರೇಜ್ನ ವೇರಿಯಂಟು 19,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 19,000 ಕೊಟ್ಟು ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂಥದ್ದು ಏನಿದೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಫೋನ್ನ ರೀಟೇಲ್ ಬಾಕ್ಸ್ ನಿಮಗೆ ಈ ರೀತಿ ಅನ್ಲಾಕ್ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದ್ರ ಒಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಒಂಥರ ಫ್ಲಾಟ್ ಡಿಸೈನ್ ಹೊಂದಿರುವಂಥದ್ದು. ಒಂದು ಲೆವೆಲ್ ಲೈಟ್ ಆಗಿದೆ ಅಂತ ಕೂಡ ಅನ್ನಿಸ್ತದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದನ್ನು ಬಿಟ್ಟರೆ ಇದರ ಕೆಳಗಡೆ 33 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. 33 ವ್ಯಾಟ್ ಪರವಾಗಿಲ್ಲ, ಆದರೆ 19,000 ರೂಪಾಯಿಗೆ ಸ್ವಲ್ಪ ಕಡಿಮೆ ಆಯಿತಾ ಅಂತ ಅನ್ನಿಸ್ತಾ ಇದೆ. ಇನ್ನು ಕೊನೆಯದಾಗಿ USB Type C ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಟೈಪ್ ಎ ಇಂದ Type C ಕೇಬಲ್ನ ಕ್ವಾಲಿಟಿ ಪರವಾಗಿಲ್ಲ ಒಂದು ಲೆವೆಲ್ಗೆ. ಅದನ್ನು ಬಿಟ್ಟರೆ ಬೇರೆಯೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಒಂದು ಲೆವೆಲ್ಗೆ ತಿನ್ನಾಗಿದೆ, ಒಂದು ಲೆವೆಲ್ಗೆ ಲೈಟ್ ವೇಟ್ ಕೂಡ ಇರುವಂಥದ್ದು. 8.1 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಮತ್ತು 190 ಗ್ರಾಮ್ ವೆಯ್ಟ್ ಇದೆ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಅವರೇ ಆಲ್ರೆಡಿ ಸ್ಕ್ರೀನ್ ಗಾರ್ಡನ್ನು ಹಾಕಿದ್ದಾರೆ ಆಯಿತಾ. ಫ್ರಂಟಲ್ಲಿ ಎಷ್ಟು ಬೆಸಲ್ ಕಡಿಮೆ ಇದೆ ಅಂತ ಅಂದರೆ ಮೇಲೆ ಮತ್ತು ಲೆಫ್ಟು ರೈಟಲ್ಲಿರುವಂಥ ಬೆಸಲ್ಸು ಹೆವಿ ಅಂದರೆ ಹೆವಿ ಕಡಿಮೆ ಇರುವಂಥದ್ದು. ಈ ಒಂದು ಪ್ರೈಸ್ ರೇಂಜಲ್ಲಿ ಇಷ್ಟು ಕಡಿಮೆ ಬೆಸಲ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದಕ್ಕಿಂತ ಮುಂಚೆ ನೋಡೇ ಇಲ್ಲ ಆಯಿತಾ. ಬಾಟಮ್ ಬೆಸಲ್ ಕೂಡ ಒಂದು ಲೆವೆಲ್ಗೆ ಕಡಿಮೆ ಇದೆ, ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರುವಂಥದ್ದು. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗುವಂಥ ಆಲ್ಮೋಸ್ಟ್ ಎಲ್ಲ ಫೋನಿಗೆ ಕಂಪೇರ್ ಮಾಡಿದ್ರು ಬಾಟಮ್ ಬೆಸಲ್ ಸ್ವಲ್ಪ ಕಡಿಮೆನೇ ಇರುವಂಥದ್ದು. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಯಿತಾ. ಸೊ ಈ ಬೆಲೆಗೆ ಫ್ರಂಟ್ ಲುಕ್ಕು ನನಗೆ ಒಂದು ಲೆವೆಲ್ಗೆ ಇಂಪ್ರೆಸ್ ಮಾಡ್ತು. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ನೋಡೋದಕ್ಕೆ ಇದು ಗ್ಲಾಸ್ ರೀತಿ ಕಾಣುತ್ತೆ, ಆದರೆ ಗ್ಲಾಸ್ ಅಲ್ಲ, ಪ್ಲಾಸ್ಟಿಕ್ ಬ್ಯಾಕು. ಗ್ಲಾಸಿ ಫಿನಿಶ್ ಆಗಿರೋದ್ರಿಂದ ಸ್ಮಡ್ಜಸ್ ಆಗುವ ಸಾಧ್ಯತೆ ಇರುತ್ತೆ. ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು, ರೈನ್ಬೋ ಎಫೆಕ್ಟು ಮತ್ತು ಹಿಂದ್ಗಡೆ ತುಂಬ ಕ್ಲೀನ್ ಡಿಸೈನು, ಮಿರರಿ ಫಿನಿಶು, 2 ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಮತ್ತು ಒಂದು ಸಿಂಗಲ್ LED ಫ್ಲ್ಯಾಶ್ ಕೂಡ ಇದೆ. ಹಿಂದ್ಗಡೆ ನಿಮ್ಗೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಹಿಂದ್ಗಡೆಯಿಂದ ಲುಕ್ ಏನೋ ತುಂಬ ಪ್ರೀಮಿಯಮ್ ಆಗಿದೆ, ಬಟ್ ಗ್ಲಾಸ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. 19,000 ರೂಪಾಯಿ ಕೊಡ್ಬೋದು. ಇತ್ತೀಚೆಗೆ ಆಗಲೇ ಹೇಳ್ದಂಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ 10,000 ರೂಪಾಯಿ ಒಳಗೂ ಕೂಡ ರೀಸೆಂಟ್ ಡೇಸಲ್ಲಿ ಗ್ಲಾಸ್ ಬ್ಯಾಕ್ ಸಿಗ್ತಾ ಇದೆ. ಇನ್ನು ಈ ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು. ಈ ಪ್ರೈಸ್ ಅಂದರೆ ಪ್ಲಾಸ್ಟಿಕ್ ಫ್ರೇಮ್ ಓಕೆ ಅಂತೀನಿ. USB Type C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ ಆಯಿತಾ. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ನೀವು ಹಾಕೊಬೋದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಆಯಿತಾ. ನಿಮಗೆ ಪರವಾಗಿಲ್ಲ. ಗ್ಲಾಸ್ ಪ್ಯಾಕ್ ಕೊಟ್ಟಿದ್ರೆ ತುಂಬ ಇಂಪ್ರೆಸಿವ್ ಅನ್ನಿಸ್ತಾ ಇತ್ತು. ಫ್ರಂಟಲ್ಲಿ ಆ ಒಂದು ಬೆಸಲ್ಲೆಸ್ ಡಿಸೈನು ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಸೊ ಓಕೆ ಅನ್ಬೋದು ಈ ಒಂದು ಪ್ರೈಸ್ ರೇಂಜಿಗೆ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 6.72 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ IPS LCD ಡಿಸ್ಪ್ಲೇ ಇರುವಂಥದ್ದು. ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ರಿಯಲ್ಮಿ ಅವ್ರದ್ದು ಎಷ್ಟೋ ಫೋನ್ಗಳಲ್ಲಿ ಇದೇ ಪ್ರೈಸ್ ರೇಂಜಲ್ಲಿ ಅಮೋಲೆಡ್ ಡಿಸ್ಪ್ಲೇ ಇರುವಂಥ ಫೋನ್ಗಳಿದ್ದಾವೆ, ಕೊಡ್ಬೋದಾಗಿತ್ತು. ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಒಂದು ಫೋನಲ್ಲಿ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಕೊಟ್ಟಿದ್ದಾರೆ ಆಯಿತಾ. ಬಟ್ ಸ್ಟಿಲ್ ಅಮೋಲೆಡ್ ಕೊಟ್ಟು ಅಟ್ಲೀಸ್ಟ್ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೊಟ್ಟಿದ್ರೆ ನನಗೆ ಸ್ವಲ್ಪ ಖುಷಿ ಆಗ್ತಾ ಇತ್ತು. ಈ ಒಂದು ಡಿಸ್ಪ್ಲೇ ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. ಸುಮಾರು 680 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ, ಬಿಸಿಲಿಗೆ ಹೋದ್ರೂ ಕೂಡ ಬ್ರೈಟಾಗಿ ಕಾಣುತ್ತೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು, ಕಲರ್ಸ್ ಎಲ್ಲ ತುಂಬ ವಿವಿಡ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು ಡಿಸ್ಪ್ಲೇ, ಚೆನ್ನಾಗಿದೆ ಡಿಸ್ಪ್ಲೇ. ಬಟ್ ಅಮೋಲೆಡ್ ಕೊಟ್ಟಿದ್ರೆ ಇನ್ನೂ ಖುಷಿ ಆಗ್ತಾ ಇತ್ತು. ಒಟ್ಟಿಗೆ ತುಂಬ ಜನಕ್ಕೆ ಗೊತ್ತಾಗಲ್ಲ, ಡಿಫ್ರೆನ್ಸ್ ಗೊತ್ತಾಗಲ್ಲ ಇದು IPS ಅಮೋಲೆಡ್ ಅಂತ. ಅಷ್ಟು ಚೆನ್ನಾಗಿದೆ ಒಂದು IPS ಡಿಸ್ಪ್ಲೇ ಆಯಿತಾ. ಸೊ ಓಕೆ ಅಂತೀನಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಸದ್ಯಕ್ಕೆ ಒಂದು ಸ್ಮಾರ್ಟ್ಫೋನಿಗೆ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು. 6GB ರ್ಯಾಮ್ ಮತ್ತು 128GB ಸ್ಟೋರೇಜು ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಸೊ ಈ ಒಂದು ಫೋನ್ದಿರುವಂಥ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್,
ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ನಿಮಗೆ ಸಿಗ್ತಾ ಇರುವಂಥದ್ದು ಅಪ್ ಟು 8 GB ರ್ಯಾಮ್ ಎಕ್ಸ್ಟೆಂಡ್ ಮಾಡುತ್ತೆ, ಅಂದರೆ ಸ್ಟೋರೇಜನ್ನ ರ್ಯಾಮ್ ರೀತಿ ಯೂಸ್ ಮಾಡ್ಕೊಳ್ಳುತ್ತೆ ಅವಶ್ಯಕತೆ ಇರುವಂಥ ಟೈಮಲ್ಲಿ. LPDDR4X ಈ ಒಂದು ಬೆಲೆಗೆ ಓಕೆ ಅಂತೀನಿ. ಮತ್ತು UFS 2.2 ಸ್ಟೋರೇಜನ್ನು ಕೂಡ ಕೊಟ್ಟಿದ್ದಾರೆ. UFS 2.2 ಈ ಒಂದು ಬೆಲೆಗೆ ಓಕೆ. 3.1 ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ 99% ಆಫ್ ಫೋನ್ಗಳು ಈ ಪ್ರೈಸ್ ಅಂದಲ್ಲಿ UFS 2.2ನೇ ಹೊಂದಿರುತ್ತೆ. ಕೆಲವು ಸ್ಮಾರ್ಟ್ಫೋನ್ಗಳು ನಿಮಗೆ 3.1 ಇರುವಂಥ ಸ್ಟೋರೇಜ್ ಕೂಡ ಸಿಗುತ್ತೆ, ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇನ್ನು ಚಿಪ್ಸೆಟ್ಟಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೊಸೆಸರ್ ಇರುವಂಥದ್ದು. ಒಂದು ಒಳ್ಳೆ ಪ್ರೊಸೆಸರ್ರೇ, ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ರೇ. ಆದರೆ ಇದೇ ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು ಸಿಗ್ತವೆ. ಇಷ್ಟೇ ಪವರನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು ಇತ್ತೀಚಿನ ದಿನಗಳಲ್ಲಿ 12-13 ಸಾವಿರ ರೂಪಾಯಿಗೆಲ್ಲ ಲಾಂಚ್ ಆಗಿ ಶುರುವಾಗಿದೆ. ಫಾರ್ ಎಕ್ಸಾಂಪಲ್, ಇಷ್ಟೇ ಪವರ್ನ ಹೊಂದಿರುವಂಥ ಡೈಮಂಡ್ಸಿಟಿ 920 ಪ್ರೊಸೆಸರ್ 12 ಸಾವಿರ ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಸೊ ಈ ಕಾರಣದಿಂದ ಈ ಒಂದು ಫೋನಲ್ಲಿ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಕೊಡ್ಬೋದಾಗಿತ್ತು. ನಾನು ಅಂಥದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡೋದಂಗೆ ಸುಮಾರು 4,20,000 ರೇಟಿಂಗನ್ನು ಕೊಡ್ತಿರುವಂಥದ್ದು. ಒಂದು ಒಳ್ಳೆ ರೇಟಿಂಗ್ಗೆ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಒಂದು ಲೆವೆಲಿಗೆ ಐ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ತುಂಬ ಸ್ಮೂತ್ ಆಗಿರುತ್ತೆ ನ್ಯಾವಿಗೇಷನ್ ಎಲ್ಲ. ನನಗೆಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ತುಂಬ ಪವರ್ಫುಲ್ ಆಗಿದೆ. ಆಪ್ಟಿಮೈಸೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಸ್ಟಿಲ್ ಪವರ್ ಜಾಸ್ತಿ ಕೊಡ್ಬೋದಾಗಿತ್ತು. ನೀವೇನಾದರೂ ಹಾರ್ಡ್ ಕೋರ್ ಗೇಮರ್ ಆಗಿದ್ದೀರಾ ಅಂತಂದರೆ ಹೌದು, ಒಂದು ಲೆವೆಲಿಗೆ ಸ್ಮೂತಾಗಿ ಆಡ್ಬೋದು. ಬಟ್ ಸ್ಟಿಲ್ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ನ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಸ್ಟಿಲ್ ಒಳ್ಳೆ ಪ್ರೊಸೆಸರ್ರೇ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರಲ್ಲಿ 2 ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 108 MP ಸ್ಯಾಮ್ಸಂಗಿಂದು HM6 ಸೆನ್ಸಾರು. ಇದೇ ಸೆನ್ಸರ್ನ ಪ್ರೋ ಪ್ಲಸ್ ವೇರಿಯಂಟಲ್ಲೂ ಕೂಡ ಯೂಸ್ ಮಾಡಲಾಗಿದೆ. ಸೇಮ್ ಸೆನ್ಸರು ಇದಕ್ಕೂ ಕೂಡ ಹಾಕಿದರೆ ಕ್ವಾಲಿಟಿ ವೈಸು ಅಂಥ ಮೇಜರ್ ಡಿಫ್ರೆನ್ಸ್ ಇಲ್ಲ ಅಂತ ಅನ್ನಿಸ್ತದೆ. ಆ ಒಂದು ಪ್ರೋ ಪ್ಲಸ್ಸಲ್ಲಿ ಹೆಂಗೆ ಕ್ವಾಲಿಟಿ ಬರುತ್ತೋ ಇದು ಕೂಡ ಅಷ್ಟೇ ಒಂದು ಒಳ್ಳೆ ಕ್ವಾಲಿಟಿ ನೀಡ್ತಾ ಇರುವಂಥದ್ದು. ಅದು 25,000 ಆಯಿತು, 19,000 ಆಯಿತಾ. ಸೊ 19,000 ಬೆಲೆಗೆ ನನಗೆ ಈ ಫೋಟೋ ಕ್ವಾಲಿಟಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಈ ಬೆಲೆಗೆ ತಕ್ಕ ರೀತಿಲಿರುವಂಥದ್ದು ಒಂದು ಲೆವೆಲಿಗೆ ಚೆನ್ನಾಗಿದೆ. ಬೆಲೆ ನೋಡ್ಕೊಂಡು ನಾನು ಜಡ್ಜ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಲೋ ಲೈಟಲ್ಲಿ ಪರವಾಗಿಲ್ಲ, ಡೇ ಲೈಟಲ್ಲಿ ಒಂದು ಒಳ್ಳೆಯ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ, ಇಷ್ಟ ಆಯಿತು. ಅದನ್ನು ಬಿಟ್ಟು ಇನ್ನೊಂದು ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. ಡೆಪ್ತ್ ಸೆನ್ಸರ್ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋದಕ್ಕೆ. ಅದನ್ನು ಬಿಟ್ಟು ರಿಯರಲ್ಲಿ ಯಾವುದೇ ವೈಡ್ ಆ್ಯಂಗಲ್ ಲೆನ್ಸ್ ನಿಮಗೆ ಸಿಗ್ತಾ ಇಲ್ಲ, ಮ್ಯಾಕ್ರೋ ಲೆನ್ಸ್ ನಿಮಗೆ ಸಿಗ್ತಾ ಇಲ್ಲ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಫ್ರಂಟಲ್ಲಿ 16 MP ಫ್ರಂಟ್ ಕ್ಯಾಮ್ರಾ ಇದೆ. ಒಂದು ಒಳ್ಳೆಯ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ತುಂಬ ವೈಡ್ ಆಗಿದೆ ಮತ್ತು ಕ್ಲಾರಿಟಿ ಕೂಡ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕಾಣೋ ರೀತಿ ಫೋಟೋವನ್ನು ತೆಗೆಯುತ್ತೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಒಂದು ಫೋನ್ನ ರೇರ್ ಕ್ಯಾಮ್ರಾ ಫುಲ್ HD ಮತ್ತು ಫ್ರಂಟ್ ಕ್ಯಾಮ್ರಾ ಕೂಡ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವ ಒಂದು ಕ್ವಾಲಿಟಿನ ನಿಮಗೆ ತೋರಿಸ್ತದೆ. ಒಂದು ಲೆವೆಲ್ಲಿಗೆ ಸ್ಟೇಬಲ್ ಕೂಡ ಇದೆ. ಅದು ಡಿಜಿಟಲ್ ಆಗಿ ಸ್ಟೇಬಲ್ ಮಾಡುತ್ತೆ, ಅದು ಆಪ್ಟಿಕಲ್ ಆಗಿಲ್ಲ ನಿಮಗೆ. ಓವರಾಲ್ ಕ್ಯಾಮ್ರಾ ಈ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತಾ ಇರುವಂಥದ್ದು. ಇನ್ನೂ ಚೆನ್ನಾಗಿ ಕೊಡ್ಬೋದಾಗಿತ್ತೇನೋ ಆಯಿತಾ. ರಿಯಲ್ಮಿ ಅವ್ರದ್ದು ಈ ಪ್ರೈಸ್ ರೇಂಜಲ್ಲಿ ಎಷ್ಟು ಫೋನ್ಗಳು ಸಿಮಿಲರ್ ಮತ್ತು ಇದಕ್ಕಿಂತ ಚೆನ್ನಾಗಿರುವಂಥ ಕ್ಯಾಮ್ರಾ ಕೂಡ ಇರುವಂಥ ಫೋನ್ಗಳು ಸಿಗ್ತವೆ. ಇದು ಕೂಡ ಅಂತ ಕೆಡ್ತಾಗಿಲ್ಲ, ಚೆನ್ನಾಗಿದೆ ಒಂದು ರೇಟಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ, ನೋಡ್ತಾ ಇದ್ದೀರಾ. ಒಂದು ಲೆವೆಲಿಗೆ ಫಾಸ್ಟ್ ಆಗಿದೆ, ತುಂಬ ಕನ್ವೀನಿಯೆಂಟ್ ಆಗಿದೆ ಆಯಿತಾ. ಈ ಸೈಡಲ್ಲಿದ್ದರೆ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಅನ್ಲಾಕ್ ಮಾಡೋದೆಲ್ಲ ತುಂಬ ಈಸಿ. ಇನ್ ಡಿಸ್ಪ್ಲೇಗಿಂತ ಇದೆ ಬೆಟರ್ ಅನ್ಸುತ್ತೆ ಎಷ್ಟೋ ಸಲ ನನಗೆ. ಇನ್ನು ಫೇಸ್ ಅನ್ಲಾಕ್ ಯೂಶಲಿ ರಿಯಲ್ಮಿ ತುಂಬ ಫಾಸ್ಟಾಗಿರುತ್ತೆ, ನೋಡ್ತಾ ಇದ್ದೀರಾ ನೀವೇ. ಫಾಸ್ಟಾಗಿದೆ, ತುಂಬ ಫಾಸ್ಟಾಗಿದೆ, ಗಮನಿಸ್ತಾ ಇದ್ದೀರಾ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ 5,000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಚಾರ್ಜರ್ನ ಕೊಟ್ಟಿದ್ದಾರೆ. ಈ ಬೆಲೆಗೆ 33 ವ್ಯಾಟ್ ಸ್ವಲ್ಪ ಕಡಿಮೆ ಆಯಿತಾ ಅಂತ. ಇದೇ ಬೆಲೆಗೆ ರಿಯಲ್ಮಿ ಅವ್ರದ್ದು ಕೆಲವು ಫೋನ್ಗಳಲ್ಲಿ 65 ವ್ಯಾಟೆಲ್ಲ ಕೊಟ್ಟಿದ್ದಾರೆ ಗುರು, ಕೊಡ್ಬೋದಾಗಿತ್ತು. ನಂಗೆ ಅನ್ನಿಸ್ತಾರೆ 33 ವ್ಯಾಟ್ ಸ್ವಲ್ಪ ಕಡಿಮೆನಾ ಅಂತ. ಇದನ್ನು 50% ಚಾರ್ಜ್ ಮಾಡೋದಕ್ಕೆ 29 ನಿಮಿಷ ಟೈಮ್ ತೊಗೊಳುತ್ತೆ. ನಾಟ್ ಬ್ಯಾಡ್ ಆಯ್ತು, ಇದು ಫಾಸ್ಟ್ ಚಾರ್ಜಿಂಗ್ಗೆ. ಬಟ್ ಸ್ಟಿಲ್ 65 ವ್ಯಾಟೆಲ್ಲ ಕೊಟ್ಟಿದ್ರೆ ನನಗಂತೂ ಇನ್ನೂ ಖುಷಿ ಆಗ್ತಾ ಇತ್ತು. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್, 2 ಸ್ಪೀಕರ್ ಇದೆ. ಬಾಟಮ್ ಫೈರಿಂಗ್ ಒಂದು ಮೇನ್ ಸ್ಪೀಕರು, ಇನ್ನೊಂದು ಇಯರ್ ಪೀಸಲ್ಲಿ ಇನ್ನೊಂದು ಸ್ಪೀಕರ್ ಇದೆ. ಸೊ ಅದು ಸ್ಟೀರಿಯೋ ರೀತಿ ಕೆಲಸವನ್ನು ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಹೆವಿ ಜೋರಾಗಿ ಕೇಳುತ್ತೆ ಆಯಿತಾ. ಇವರು ಏನೋ ಸ್ಪೀಕರ್ನ ಬೂಸ್ಟ್ ಮಾಡಿದ್ದಾರೆ, 200% ಬೂಸ್ಟ್ ಅಂತೆ. ನೀವು ವಾಲ್ಯೂಮ್ ಅಪ್ ಮಾಡಿದಾಗ, ನಾರ್ಮಲ್ ಮಾಡಿದಾಗ 100% ಆಗುತ್ತೆ. ಮತ್ತೊಂದ್ಸಲ ನೀವು ಪ್ರೆಸ್ ಮಾಡಿದ್ರೆ 200ಗೆ ಬೂಸ್ಟ್ ಆಗುತ್ತೆ ಆಯಿತಾ. ತೋರಿಸ್ತಾ ನಾನು ನಿಮಗೆ. ಸೊ ಹೆವಿ ಜೋರಾಗಿ ಕೇಳುತ್ತೆ. ಕಂಪೇರ್ ಮಾಡಿದೆ ನಾನು ತುಂಬ ಫೋನ್ಗಳಿಗೆ, ಹೆವಿ ಜೋರಾಗಿ ಕೇಳುತ್ತೆ ಸೌಂಡು. ಕ್ಲಾರಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಳ್ಳೆ ಸ್ಪೀಕರ್ ಇರುವಂಥದ್ದು. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಲೇಟೆಸ್ಟ್
ಆಂಡ್ರಾಯ್ಡ್ 13ನ ಬೇಸ್ಗಳನ್ನು ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು. ಸೊ ಇದು ರಿಯಲ್ಮಿ UI 4 ಆಯಿತಾ. ಸೊ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಒಂದು ಒಳ್ಳೆಯ ಯೂಸರ್ ಇಂಟರ್ಫೇಸನ್ನು ಹೊಂದಿರುವಂಥದ್ದು ನನಗೇನೋ ಇಷ್ಟ ಆಗುತ್ತೆ. ಆದರೆ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನಲ್ಲಿದೆ, ಅದು ನಂಗೆ ಸ್ವಲ್ಪ ಬೇಜಾರು ಮಾಡುತ್ತೆ. ಅದನ್ನೆಲ್ಲ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಒಟ್ಟಿಗೆ OS ತುಂಬ ಸ್ಮೂತ್ ಆಗಿದೆ, ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸಾಫ್ಟ್ವೇರ್ ಅಪ್ಡೇಟ್ ಎಲ್ಲ ಒಂದು 2 ವರ್ಷ ಆರಾಮಾಗಿ ಕೊಡ್ತಾರೆ. ಸೊ ಇಷ್ಟ ಆಯಿತು, ತುಂಬ ಸ್ಮೂತಾಗೇನೋ ಇದೆ, ಸದ್ಯಕ್ಕೆ ಸ್ಮೂತ್ ಆಗಿದೆ. ಆರಾಮಾಗಿ ಒಂದು 2 ವರ್ಷ 2-3 ವರ್ಷ ಯೂಸ್ ಮಾಡೋಕ್ಕೇನು ತೊಂದರೆ ಇಲ್ಲ ಅಂತ ಅನಿಸುತ್ತೆ. ಇನ್ನು ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ಬ್ಲೂಟೂತ್ 5.2 ಇರುವಂಥದ್ದು ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ನ ಕೂಡ ಸಪೋರ್ಟ್ ಮಾಡುತ್ತೆ, ಒಂದು ಒಳ್ಳೆಯ ವಿಷಯ. ಮತ್ತು ಭಾರತದ ಎಲ್ಲ 5G ಬ್ಯಾಂಡನ್ನು ಕೂಡ ಸಪೋರ್ಟ್ ಮಾಡುತ್ತೆ. ಎಕ್ಸ್ಕ್ಲೂಸಿವ್ ಆಗಿ ಜಿಯೋ ಟ್ರೂ 5Gಗೇನೋ ಆಪ್ಟಿಮೈಸ್ ಮಾಡಿದ್ದಾರೆ ಅಂತೊಟ್ಟಿಗೆ. ಸೊ ನೀವು ಹೋಗ್ಬಿಟ್ಟು ಅವ್ರದ್ದು ಶೋರೂಮಲ್ಲೇನೋ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದಂತೆ ಒಂದು ಜಿಯೋ 5Gಯನ್ನು. ಮತ್ತು ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೂಡ ಹಾಕಿದ್ದಾರೆ. ಸೊ ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ನ ಕೆಲವೊಂದು ಮೈನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ಫೋನ್ನ ಈ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ಪರ್ಸ್ನಲಿ ನನಗೆ ಈ ಒಂದು ಫೋನ್ನ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ಹೌದು, ಇವ್ರು ನೀಡ್ತಿರುವಂಥ ಕೆಲವೊಂದು ಯುನೀಕ್ ಫೀಚರ್ಸ್ ಚೆನ್ನಾಗಿದೆ. ನನಗೆ ತುಂಬ ಯುನೀಕ್ ಅನಿಸಿದ್ದು ಈ ಒಂದು ಡಿಸ್ಪ್ಲೇ ಆಯಿತು. ಅದನ್ನು ಬಿಟ್ಟರೆ ಬೇರೆ ಯಾವ ಫೀಚರ್ ಕೂಡ ಅಷ್ಟೊಂದು ಯುನೀಕ್ ಅಂತ ಅನಿಸಿಲ್ಲ. ಡಿಸ್ಪ್ಲೇ ಬೆಝಲ್ ಅಂತೂ ತುಂಬ ಅಂದರೆ ತುಂಬ ಸಣ್ಣದಾಗಿದೆ ಮತ್ತು ವೇರಿಯಬಲ್ ರಿಫ್ರೆಶ್ ರೇಟ್, 6 ರಿಫ್ರೆಶ್ ರೇಟ್ ಎಲ್ಲ ಕೊಟ್ಟಿದ್ದಾರೆ. ಆದರೆ IPS ಡಿಸ್ಪ್ಲೇ ನನಗೆ ಬೇಜಾರು ಮಾಡ್ತು ಮತ್ತು ಗ್ಲಾಸ್ ಬ್ಯಾಕನ್ನು ಕೊಡ್ಬೋದಾಗಿತ್ತು ಮತ್ತು ಪ್ರೊಸೆಸರ್ ಇಂಪ್ರೂವ್ ಆಗ್ಬೋದಾಗಿತ್ತು ಮತ್ತು ಇನ್ನೂ ಫಾಸ್ಟ್ ಚಾರ್ಜಿಂಗನ್ನು ಕೊಡ್ಬೋದಾಗಿತ್ತು. ನನಗನ್ನಿಸ್ದಂಗೆ ಈ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡೋದಕ್ಕಿಂತ ಸ್ವಲ್ಪ ವೆಯ್ಟ್ ಮಾಡಿದ್ರೇ ಒಳ್ಳೆಯದು. ಕಳೆದ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಇನ್ನು ಕೆಲವು ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಬ್ರ್ಯಾಂಡ್ ಅವರೆಲ್ಲ ಇನ್ನೂ ಹೊಸ ಫೋನ್ಗಳನ್ನ ಲಾಂಚ್ ಮಾಡ್ತಾರೆ. ಕಂಪೇರ್ ಮಾಡಿಕೊಂಡು ನೋಡ್ಕೊಂಡು ಪರ್ಚೇಸ್ ಮಾಡೋದು ಒಳ್ಳೆಯದು. ಇದರ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಈ ಫೋನನ್ನು ಒಂದು 16,000 ರೂಪಾಯಿಗೆ ಲಾಂಚ್ ಮಾಡಿದರೆ ಒಂದು ಡೀಸೆಂಟ್ ಆಪ್ಷನ್ ಆಗ್ತಾ ಇತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇದು ನನ್ನ ಒಪಿನಿಯನ್ನು, ಹಾನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನದಲ್ಲಿ.